ರಾಷ್ಟ್ರ ಧ್ವಜಕ್ಕೆ ಅದರದ್ದೇ ಆದಂತಹ ಘನತೆ ಮತ್ತು ಗೌರವ ಇರುತ್ತೆ ಅಲ್ವಾ. ರಾಷ್ಟ್ರ ಧ್ವಜವು ಯಾವಾಗಲೂ ಒಂದು ದೇಶದ ಘನತೆ ಮತ್ತು ಸ್ವಾತಂತ್ರ್ಯ ಮತ್ತು ರಾಷ್ಟ್ರೀಯ ಏಕತೆಯ ಪ್ರತೀಕಾರವಾಗಿದೆ. ಇದೀಗ ಈ ಧ್ವಜಕ್ಕೆ ಅಪಮಾನ ಮಾಡಲಾಗಿರುವ ಒಂದು ದುರ್ಘಟನೆಯೊಂದು ನಡೆದಿದೆ. ರಾಷ್ಟ್ರ ಧ್ವಜಕ್ಕೆ ಅಪಮಾನ, ನಡುವಿನಿಂದಲೇ ಹರಿದು ಹೋದ ರಾಷ್ಟ್ರ ಧ್ವಜವನ್ನ ಈಗ ಹಾರಿಸಲಾಗ್ತಾ ಇದೆ. ಉಳ್ಳಾಲದ ಹೆಬ್ಬಾಗಿಲಿನಲ್ಲಿ ರಾಷ್ಟ್ರ ಧ್ವಜಕ್ಕೆ ಅಪಮಾನವನ್ನ ಮಾಡಲಾಗ್ತಾ ಇದೆ. ಹರಿದ ಧ್ವಜ ಹಾರಿಸ್ತಾ ಇದ್ದಾರೆ. ಇನ್ನು ಈ ಒಂದು ಹರಿದ ಧ್ವಜ ಹಾರಾಡುವುದನ್ನ ಕಂಡ್ರೂ ಕೂಡ ಕಂಡು ಕಾಣದ ಹಾಗೆ ಅಲ್ಲಿನ ಅಧಿಕಾರಿಗಳು ಓಡಾಡ್ತಾ ಇರೋದು ಕಾಣಿಸ್ತಾ ಇದೆ. ಮಂಗಳೂರಿನ ಉಳ್ಳಾಲದ ಹೆಬ್ಬಾಗಿಲಿನಲ್ಲಿ ಇಂತಹ ಒಂದು ದುರ್ಘಟನೆ ನಡೆದಿದೆ. ತೊಟ್ಟುಬಿಟ್ಟಿನಲ್ಲಿ ನಡೆದಂತಹ 110 ಅಡಿ ಎತ್ತರದ ಧ್ವಜ ಸ್ತಂಭದಲ್ಲಿ ಧ್ವಜ ನಿರೂಪಣೆಗೊಳಿಸಲಾಗಿದೆ. ಹೆಬ್ಬಾಗಿಲಿನಲ್ಲಿ ಬರೋಬ್ಬರಿ 110 ಅಡಿ ಎತ್ತರದ ಧ್ವಜ ಸ್ತಂಭದಲ್ಲಿ ರಾಷ್ಟ್ರ ಧ್ವಜ ಹರಿದು ಹೋಗಿತ್ತು. ಆ ಒಂದು ಹರಿದ ಧ್ವಜವೇ ಈಗಲೂ ಕೂಡ ಅಲ್ಲಿ ಹಾರಾಡ್ತಾ ಇದೆಯಂತೆ. ಇನ್ನು ಇಷ್ಟೆಲ್ಲ ಆದ್ರೂ ಕೂಡ ಅಧಿಕಾರಿಗಳು ಇತ್ತ ಗಮನಿಸದೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಇಲ್ಲಿನ ಸ್ಥಳೀಯರು ಇವರ ವಿರುದ್ಧ ಆಕ್ರೋಶವನ್ನ ಕೂಡ ಹೊರ ಹಾಕ್ತಿದ್ದು, ಅಧಿಕಾರಿಗಳು ಮತ್ತು ನಗರಸಭೆಯ ವ್ಯಾಪ್ತಿಯ ಸರಿಯಾದ ರಾಷ್ಟ್ರ ಧ್ವಜವನ್ನ ನಿರ್ವಹಣೆ ಮಾಡದೆ ಅದಕ್ಕೆ ಅಪಮಾನವನ್ನ ಮಾಡಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಅವರೇ ಸ್ವಲ್ಪ ಇತ್ತ ಗಮನಿಸಿ ಅಧಿಕಾರಿಗಳಿಗೆ ಬುದ್ಧಿ ಹೇಳಿ, ಆ ಒಂದು ಧ್ವಜವನ್ನ ಸರಿಪಡಿಸಿ.